ಕಚೇರಿಗೆ ಮಳೆ ನೀರು ನುಗ್ಗಿದೆ. ಮಳೆಗೆ ಸಿಸಿಬಿ ಕಚೇರಿ ಸಂಪೂರ್ಣ ಜಲಾವೃತವಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತ ಮಳೆಗೆ ಆಗಿರುವಂತಹ ಅನಾಹುತಗಳಿವೆ. ಶಾಂತಿನಗರದಲ್ಲಿರೋ ಸಿಸಿಬಿ ಕಚೇರಿಗೆ ಮಳೆ ನೀರು ನುಗ್ಗಿದೆ. ಇಡೀ ಸಿಸಿಬಿ ಕಚೇರಿ ಜಲಾವೃತವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಚೇರಿಯ ದಾಖಲೆಗಳು ಕೂಡ ಹಾನಿಯಾಗಿದೆ. ಸಿಸಿಬಿ ಕಚೇರಿಯ ಒಳಗಡೆ ನೀರು ನುಗ್ಗಿರೋ ದೃಶ್ಯ ಇದು. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಕೇಸ್ ಫೈಲ್ಗಳಿತ್ತು. ಆ ಫೈಲ್ಗಳು ನಾಶ ಆಗಿದೆ. ಕಚೇರಿಯ ಒಳಗಡೆ ನೀರು ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಈ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ನೋಡ್ತಾ ಇದ್ದೀವಿ ಸಿಸಿಬಿ ಕಚೇರಿಯ ಒಳಗಡೆ ಯಾವ ರೀತಿ ನೀರು ನಿಂತಿದೆ ಅಂತ. ಕೇಸ್ನ ಫೈಲ್ಗಳು ಇದ್ದಂತ ಕೊಠಡಿಗೂ ಕೂಡ ನೀರು ನುಗ್ಗಿದ್ದು ಬಹಳಷ್ಟು ನಷ್ಟ ಆಗಿದೆ ಫೈಲ್ಗಳೆಲ್ಲ ಅಂತ. ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರತಿ ವರ್ಷ ಮಳೆ ಬಂದಾಗ ಈ ತರ ಸಮಸ್ಯೆ ಆಗುತ್ತಂತ ಅಥವಾ ಈ ಬಾರಿನೇ ಆಗಿದ್ದ? ಈ ತರ ನೀರು ನುಗ್ಗೋದಕ್ಕೆ ಏನ್ ಕಾರಣ? ಶ್ವೇತಾ, ಖಂಡಿತವಾಗ್ಲೂ ಕೂಡ ನೀನು ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಅಕ್ಷರಶಃ ಎಲ್ಲ ಕಡೆ ಕೂಡ ಜಲಾವೃತವಾಗಿದೆ. ಅದರಲ್ಲೂ ಕೂಡ ಕೇಂದ್ರ ಅಪರಾಧ ವಿಭಾಗ ಏನಿದೆ, ಈ ಒಂದು ಕೇಂದ್ರ ಅಪರಾಧ ವಿಭಾಗ ಸಿಸಿಬಿ ಆಫೀಸ್ನ ಒಳಭಾಗಕ್ಕೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. ಇದು ನಾನೀಗ ನಿಂತಿರುವಂಥ ಜಾಗದಲ್ಲಿ ಸಂಪೂರ್ಣವಾಗಿ ಮೊಣಕಾಲುವರೆಗೂ ಕೂಡ ನೀರಿರುವಂಥದ್ದು. ಮೊಣಕಾಲು ಮುಳುಗುವಂತಹ ಅಷ್ಟು ಮಟ್ಟಿಗೆ ಕೂಡ ನೀರಿದೆ. ಇದು ಸಂಪೂರ್ಣವಾಗಿ ಕೇಂದ್ರ ಅಪರಾಧ ವಿಭಾಗಕ್ಕೆ ಈ ಥರದ ಆಗಿರುವಂಥದ್ದು. ಸಂಪೂರ್ಣ ಸ್ವಿಮ್ಮಿಂಗ್ ಪೂಲ್ ಥರ ಆಗಿರುವಂಥದ್ದು. ಒಳಭಾಗದಲ್ಲೂ ಕೂಡ ಸಾಕಷ್ಟು ನೀರು ನುಗ್ಗಿದೆ. ಜೊತೆಗೆ ಇಲ್ಲಿದ್ದಂಥ ಸಿಸಿಬಿಯ ಆವರಣದಲ್ಲಿ ನಿಲ್ಲಿಸಿದ್ದಂತಹ ಸಾಕಷ್ಟು ವಾಹನಗಳು ಜಲಾವೃತವಾಗಿರುವಂಥದ್ದು. ಇದು ಸಿಸಿಬಿಯ ಒಳಭಾಗ ಕೂಡ ಸಾಕಷ್ಟು ನೀರು ನುಗ್ಗಿದೆ. ಜೊತೆಗೆ ಒಳಭಾಗದಲ್ಲಿದ್ದಂತಹ ಕೇಸ್ ಫೈಲ್ಗಳೇನಿದೆ, ಸಾಕಷ್ಟು ಕೇಸ್ ಫೈಲ್ಗಳನ್ನ ಇಲ್ಲಿ ಡೀಟೇಲ್ಸ್ ಗಳನ್ನ ದಾಖಲೆಗಳನ್ನು ಇಡಲಾಗಿತ್ತು. ಅವು ಎಲ್ಲವೂ ಕೂಡ ನೀರಿಗೆ ಆಹುತಿಯಾಗಿರುವಂಥದ್ದು. ಒಳಭಾಗದಲ್ಲಿರುವಂತಹ ರೂಮ್ಗಳಿಗೂ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಹಾಗಾಗಿ ಈಗ ಅದನ್ನ ಕ್ಲೀನ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಒಳಭಾಗದಲ್ಲೂ ಕೂಡ ಸಾಕಷ್ಟು ಇದನ್ನು ಮಾಡುವಂಥದ್ದು ನಾನು ಒಳಭಾಗಕ್ಕೂ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಆದರೆ ಇಲ್ಲಿ ಸದ್ಯಕ್ಕೆ ಈ ಮಟ್ಟಿಗೆ ನೀರು ನಿಂತಿರೋದ್ರಿಂದಾಗಿ ನಿನ್ನೆ ರಾತ್ರಿ ಇಲ್ಲಿಂದ ಈ ಮಾರ್ಕ್ ಏನಿದೆ, ಈ ಮಾರ್ಕ್ವರೆಗೂ ಕೂಡ ನೀರು ಬಂದಿತ್ತು. ಆ ಕಾರಣಕ್ಕೋಸ್ಕರ ಇಲ್ಲಿ ಈಗ ಸಿಸಿಬಿ ಬೆಳಗ್ಗೆ ಬಂದು ನೋಡಿದಾಗ ಸಿಸಿಬಿ ಆಫೀಸರ್ಸ್ಗಳು ಈ ತರದ ನೀರು ಬಂದಿರುವಂಥದ್ದು ಕಾಣಸಿಗ್ತಾ ಇದೆ ಶ್ವೇತಾ. ಜೊತೆಗೆ ನಾನು ಶಾಂತಿನಗರದ ಸಿಚುವೇಶನ್ಗಳನ್ನು ನೋಡ್ತಾ ಹೋದ್ರೆ ಇದು ಈ ಮೊದಲೇನಲ್ಲ, ಈ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆಯೂ ಕೂಡ ಸಾಕಷ್ಟು ಮಳೆ ಬಂದಾಗ ಪ್ರತಿ ವರ್ಷ ಮಳೆಗಾಲದಲ್ಲಿ, ಕಳೆದ ಬಾರಿಯ ಮಳೆಗಾಲದಲ್ಲೂ ಕೂಡ ಈ ತರದ ಸಿಚುವೇಶನ್ ಇಲ್ಲಿ ಇತ್ತು. ಈ ಒಳಭಾಗದಲ್ಲಿ ನೋಡ್ತಾ ಇದ್ದೀರಾ ನೀವು, ಒಳಭಾಗದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದು ಒಳಭಾಗದಲ್ಲೂ ಕೂಡ ಕೊಠಡಿಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಡ್ರಾಯರ್ಗಳು ಕೂಡ ಓಪನ್ ಇಟ್ಟು ಹೋಗಿದ್ರು. ಹಾಗಾಗಿ ಅಲ್ಲಿಗೂ ಕೂಡ ಒಳಭಾಗಕ್ಕೂ ಕೂಡ ನೀರು ನುಗ್ಗಿದೆ. ಜೊತೆಗೆ ನೀವು ಅಲ್ಲಿ ಮಾರ್ಕ್ ಅನ್ನು ನೋಡ್ತಾ ಇದ್ದೀರಾ. ಆ ಮಾರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಗೋಡೆಯ ಎಷ್ಟು ಭಾಗದವರೆಗೂ ಕೂಡ ನೀರು ಬಂದಿದೆ ಅಂತ ಹೇಳಿ. ಇದು ಇಲ್ಲಿ ಪಕ್ಕದಲ್ಲೇ ಒಂದು ರಾಜಕಾಲುವೆ ಇರೋದ್ರಿಂದಾಗಿ ಆ ರಾಜಕಾಲುವೆಯ ನೀರು ಸಂಪೂರ್ಣವಾಗಿ ಈ ಒಳಭಾಗಕ್ಕೆ ಬಂದಿರುವಂಥ ದೃಶ್ಯಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ನಾನು ನಿಮಗೆ ಇನ್ನೊಂದಿಷ್ಟು ಕೇಂದ್ರ ಅಪರಾಧ ವಿಭಾಗದ ಆಫೀಸ್ನ ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಒಳಭಾಗಕ್ಕೂ ಕೂಡ ಹೋಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ತಾ ಇದ್ರೆ ಪೈಪ್ಗಳೆಲ್ಲವೂ ಕೂಡ ಕಿತ್ತು ಬಂದಿರುವಂಥ ದೃಶ್ಯಗಳು, ಇದೆಲ್ಲ ಪೈಪ್ಗಳು ಕಿತ್ತು ಬಂದಿರುವಂಥದ್ದು ಇಲ್ಲಿ. ಜೊತೆಗೆ ಸಾಕಷ್ಟು ಪೊಲೀಸ್ ವಾಹನಗಳು, ಅವರ ಸೇರಿದಂಥ ಬೈಕ್ಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಒಳಭಾಗಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀನಿ ಶ್ವೇತಾ. ಇದು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ಥರದ ಘಟನೆಗಳು ಆಗಿದೆ. ಆದರೆ ಈ ಕೇಂದ್ರ ಅಪರಾಧ ವಿಭಾಗಕ್ಕೆ ಈ ಥರದ ನೀರು ಜಲಾವೃತವಾಗಿರುವಂಥದ್ದು, ಜಲಕಂಟಕ ಎದುರಾಗಿರುವಂಥದ್ದು ನಿಜಕ್ಕೂ ಕೂಡ ದುರಾದೃಷ್ಟಕರ. ಸದ್ಯಕ್ಕೆ ಒಳಭಾಗಕ್ಕೆ ನಾನು ಹೋಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಒಳಭಾಗದಲ್ಲಿ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಒಳಭಾಗದಲ್ಲಿ ಇದು ಸಿಸಿಬಿ ಆಫೀಸ್ನ ಒಳಭಾಗದ ದೃಶ್ಯಗಳು. ಒಳಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಇರುವಂಥದ್ದು. ಒಳಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಸದ್ಯಕ್ಕೆ ಈ ನೀರು ತುಂಬಿಕೊಂಡ್ರು ಕೂಡ ಇಲ್ಲಿರುವಂಥವ್ರು ಒಳಭಾಗಕ್ಕೆ ಹೋಗಬೇಡಿ ಅನ್ನುವಂಥದ್ದನ್ನ ತಿಳಿಸ್ತಾ ಇರುವಂಥದ್ದು. ಯಾಕೆಂತಂದ್ರೆ ನೀರು ನುಗ್ಗಿದೆ ಅನ್ನುವಂಥದ್ದನ್ನು ಒಪ್ಕೊಳ್ಳೋದಕ್ಕೂ ಕೂಡ ಅವ್ರು ತಯಾರಿಲ್ಲ ಅಂತ ಅನ್ಸುತ್ತೆ. ಸರ್, ಎಷ್ಟು ಗಂಟೆಗೆ ಆಗಿದೆ ಘಟನೆ? 4 ಗಂಟೆಗೆ ಆಗಿದೆ. ಸದ್ಯಕ್ಕೆ ಇದು ಶ್ವೇತಾ ಒಳಭಾಗದಲ್ಲಿ ಇರುವಂತಹ ದೃಶ್ಯಗಳು, ಸಿಸಿಬಿ ಆಫೀಸರ್ನ ಒಳಭಾಗದಲ್ಲಿ ಇರುವಂತಹ ದೃಶ್ಯಗಳು ಶ್ವೇತಾ. ಇದು ಒಳಭಾಗದಲ್ಲಿ ಎಲ್ಲ ನೋಡ್ತಾ ಇದ್ದೀರಾ ನೀವು. ಸಂಪೂರ್ಣವಾಗಿ ಫೈಲ್ಗಳೆಲ್ಲ ನಾಶ ಆಗಿರುವಂಥದ್ದು. ಸಾಕಷ್ಟು ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಫೈಲ್ಗಳು ಇರುವಂತಹ ಜಾಗ ಇದು. ಇದು ಒಳಭಾಗದ ಸಂಪೂರ್ಣವಾದಂಥ ದೃಶ್ಯ ಎಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು ಶ್ವೇತಾ. ಓಕೆ, ಒಳಗಡೆ ಯಾಕೆ ಬಿಡ್ತಾ ಇಲ್ಲ ಅಂತೆ? ಕೇಸ್ನ ಒಂದಷ್ಟು ಫೈಲ್ಗಳೆಲ್ಲ ಅಲ್ಲಿ ನಾಶ ಆಗಿದೆ. ಯಾಕಂದ್ರೆ 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಸ್ಟೋರ್ ಮಾಡಿಟ್ಟಿದ್ದು. ಸೊ ಅವೆಲ್ಲ ಕ್ಯಾಪ್ಚರ್ ಆಗೋದು ಬೇಡ ಅಂತಲ್ಲ, ಯಾಕಂತೆ?
ಒಳಭಾಗದಲ್ಲಿ ಯಾಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಶ್ವೇತಾ. ಯಾಕೆಂತ ಹೇಳಿದ್ರೆ ಒಳಭಾಗದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಫೈಲ್ಗಳು ನಾಶ ಆಗಿದೆ, ಕೇಸ್ ಫೈಲ್ಗಳು ಎಲ್ಲ ನಾಶ ಆಗಿದೆ. ಜೊತೆಗೆ ಒಳಭಾಗದಲ್ಲಿ ಸಾಕಷ್ಟು ಇನ್ನೂ ಕೂಡ ದೊಡ್ಡ ಮಟ್ಟಿನ ನಾಶ ಆಗಿರುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ ಇವರು. ಸದ್ಯಕ್ಕೆ ಇಲ್ಲಿ ಗಮನಿಸ್ತಾ ಇದ್ದಾರೆ, ನಮ್ಮನ್ನ ತಡೆಯುವಂತ ಪ್ರಯತ್ನ ಆಗ್ತಾ ಇದೆ. ಒಳಭಾಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡಿ, ನೀವು ಯಾವುದನ್ನು ಕೂಡ ನೋಡಬೇಡಿ, ಇಲ್ಲಿ ಪರ್ಮಿಷನ್ ತಗೊಂಡು ಬನ್ನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಈ ಕಡೆ ಭಾಗದಲ್ಲೂ ನೋಡ್ತಾ ಹೋದ್ರೆ ನೋಡ್ತಿದ್ದೀರ ಸಂಪೂರ್ಣವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ನೀರು ತುಂಬಿಕೊಂಡಿರುವಂಥ ದೃಶ್ಯಗಳು. ಎಲ್ಲಿ ನೋಡಿದ್ರು ಕೂಡ ಸಿಸಿಬಿ ಆಫೀಸ್ನ ಒಳಭಾಗದಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಮುದ್ದೆಮಾಲ್ ಕೊಠಡಿ ಅಂತ ಇದೆ, ಇದೆಲ್ಲ ಸಾಕಷ್ಟು ಫೈಲ್ಗಳನ್ನು ಇಟ್ಟಿರುವಂಥ ಜಾಗ. ಇದೆಲ್ಲ ಇನ್ನೂ ಕೂಡ ಬೀಗ ಓಪನ್ ಮಾಡಬೇಕಷ್ಟೇ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಇಷ್ಟರ ಮಟ್ಟಿಗೆ ನೀರು ಬಂದಿರುವಂಥ ಜಾಗದ ಗುರುತು ಸಿಗ್ತಾ ಇದೆ ನಿಮಗೆ. ಇಷ್ಟು ಅಂತ ಹೇಳಿದ್ರೆ ಒಳಭಾಗಕ್ಕೆ ಇನ್ನೂ ಕೂಡ ಜಾಸ್ತಿ ನೀರು ಹೋಗಿರುತ್ತೆ. ಜೊತೆಗೆ ಇದೆಲ್ಲವನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಶ್ವೇತಾ ಸಾಕಷ್ಟು ಟೈಮ್ ತಗೊಳುತ್ತೆ. ಸಾಕಷ್ಟು ಟೈಮ್ ತಗೊಂಡಾದ ಮೇಲೆ ಅದನ್ನ ಇನ್ನೂ ಕೂಡ ಬಂದು ನೋಡ್ಬೇಕಷ್ಟೇ. ಎಷ್ಟು ಫೈಲ್ಗಳು ನಾಶ ಆಗಿದೆ, ಎಷ್ಟು ಫೈಲ್ಗಳು ಅದರಲ್ಲಿ ರಿಕವರ್ ಮಾಡೋದಕ್ಕೆ ಸಾಧ್ಯ ಇದೆ, ಅದರಲ್ಲಿ ಎಷ್ಟು ಅಳಿಸು ಹೋಗಿದೆ, ಇವೆಲ್ಲವುಗಳನ್ನು ನೋಡುವಂತ ಪ್ರಯತ್ನ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಇದನ್ನ ಎಲ್ಲಾದ್ರೂ ತೋರಿಸಿದ ತಕ್ಷಣ ಅವರ ವೈಫಲ್ಯ ಅಂತ ಅನ್ಸ್ಕೊಳ್ಳುತ್ತೋ ಏನು ಅಂತ ಗೊತ್ತಿಲ್ಲ. ಯಾವ ಕಾರಣಕ್ಕೋಸ್ಕರ ನಮ್ಮ ತಡೆಯುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಶ್ವೇತಾ ಇಲ್ಲಿ ಸಂಪೂರ್ಣವಾಗಿ ಸಿಸಿಬಿ ಆಫೀಸ್ ಜಲಾವೃತವಾಗಿರುವಂತದ್ದು ನಿಜ. ಅದು ಎಲ್ಲ ಕಡೆ ಕೂಡ ಬರ್ತಾ ಇದೆ ಕೂಡ. ಜೊತೆಗೆ ಎಲ್ಲ ಕಡೆಯೂ ಕೂಡ ಈಗ ನಾವು ಪ್ರತ್ಯಕ್ಷವಾಗಿ ಇದನ್ನ ತೋರಿಸ್ತಾ ಇದ್ದೀವಿ ಕೂಡ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.